ಇಂದು ವಿಶ್ವದ ಗಮನ ಸೆಳೆದಿರುವ ಒಂದು ಮಹತ್ವದ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದೇವೆ. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಪಾಕಿಸ್ತಾನದೊಳಗಿನ ಗುರಿಗಳ ಮೇಲೆ ವಾಯುದಾಳಿ ನಡೆಸಿದೆ ಎಂಬ ವರದಿಗಳು ಹೊರಬಿದ್ದಿದೆ. ಇದರಿಂದ ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಳವಾಗಿದೆ ಏರಲಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ದಾಳಿ ಏಕೆ ನಡೆಯಿತು? ಯಾರ್ಯಾರ ಮೇಲೆ ದಾಳಿ ನಡೆಸಿದರು? ಇದರಿಂದ ಮುಂದೇನಾಗ್ಬೋದು? ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ಏನು ನಡೀತು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಅದೇನೆಂದರೆ, ಜುಲೈ 1ರಂದು ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಪಾಕಿಸ್ತಾನದ ಗಡಿಯೊಳಗೆ ಕೆಲವು ಗುರಿಗಳ ಮೇಲೆ ವಾಯುದಾಳಿ ನಡೆಸಿರುವುದು ಹೇಳಿದೆ. ಅಫ್ಘಾನಿಸ್ತಾನ ತಾಲಿಬಾನ್ ಹೇಳುವ ಪ್ರಕಾರ ಈ ದಾಳಿಯ ಗುರಿ ಸಾಮಾನ್ಯ ಜನರಲ್ಲ, ಪಾಕಿಸ್ತಾನದೊಳಗಿನ ಅಡಗಿದ್ದ ಉಗ್ರ ಸಂಘಟನೆಗಳ ನೆಲೆಗಳ ಹಾಗೂ ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ ಎಂದ ಹೇಳಿಕೆ ಸಮೇತ ನೀಡಿದೆ. ಅದು ಮೇಯ್ನಾಗಿ ಹೇಳಿರೋದೆಂದರೆ, ನಾವು ಜನಗಳ ಮೇಲೆ ದಾಳಿಯನ್ನು ಮಾಡಿದ್ದಿಲ್ಲ, ಪಾಕಿಸ್ತಾನದಲ್ಲಿ ಅಡಗಿರುವ ಕೆಲವು ಉಗ್ರರ ಗುಂಪುಗಳ ಮೇಲೆ ನಾವು ದಾಳಿ ನಡೆಸಿದ್ದೀರಿ ಅಂತ, ಕಾರ್ಯಾಚರಣೆ ಮಾಡಿದ್ದೀರಿ ಅಂತ ಅವರು ತಾಲಿಬಾನಿಯವರು ಹೇಳಿದ್ದಾರೆ. ಇನ್ನೊಂದೆಡೆ ಪಾಕಿಸ್ತಾನ ತನ್ನ ವಾಯು ರಕ್ಷಣೆ ವ್ಯವಸ್ಥೆಯ ಮೂಲಕ ಅಫ್ಘಾನಿಸ್ತಾನದಿಂದ ಬಂದ 4 ಡ್ರೋನುಗಳನ್ನು ಹೊಡೆದುರುಳಿಸುತ್ತೇವೆ ಎಂದು ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಸರ್ವೇ ಸಾಮಾನ್ಯವಾಗಿ ಯಾವುದು ಒಪ್ಕೊಳ್ಳಲ್ಲ. ಅದೇ ನಮ್ಮ ಇಂಡಿಯಾ ಮೇಲೆ ಆಗಲಿ ಯಾವ ದೇಶದ ಮೇಲೆ ಆಗಲಿ ಒಪ್ಕೊಳ್ಳಲ್ಲ. ಇಲ್ಲಿ ಸಮೇತ ಅದೇ ರೀತಿ ಆಗಿದೆ. ಪಾಕಿಸ್ತಾನ ನಾವು ತಾಲಿಬಾನ್ ಬಂದಿರುವ ಅಫ್ಘಾನಿಸ್ತಾನದಿಂದ ಬಂದ 4 ಡ್ರೋನುಗಳನ್ನು ಹೊಡೆದು ನಾವು ಉರುಳಿಸಿದ್ದೀವಿ ಅಂತ ಅವರು ಹೇಳಿಕೆಯನ್ನು ಸಮೇತ ಕೊಟ್ಟಿದ್ದಾರೆ. ಈ ಸಂಘರ್ಷಕ್ಕೆ ಏನು ಕಾರಣ ಅಂತ ನಾವು ನೋಡೋದಾದರೆ, ಕಳೆದ ಕೆಲವು ವಾರಗಳಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ಉದ್ವಿಗ್ನತೆ ಹೆಚ್ಚಾನೇ ಆಗಿತ್ತು. ಪಾಕಿಸ್ತಾನ ತನ್ನ ಗಡಿಯೊಳಗೆ ಉಗ್ರರು ಅಫ್ಘಾನಿಸ್ತಾನದಿಂದ ನುಸುಳುತ್ತಿದ್ದಾರೆ ಎಂದು ಆರೋಪಿಸ್ತಾನೇ ಇತ್ತು ಈ ಪಾಕಿಸ್ತಾನ ಗಡಿಯೊಳಗೆ. ಇನ್ನೊಂದೆಡೆ ತಾಲಿಬಾನ್ ಸರ್ಕಾರ ಪಾಕಿಸ್ತಾನ ನಮ್ಮ ಗಡಿಯೊಳಗೆ ಪದೇ ಪದೇ ಸೇನಾ ಕಾರ್ಯಾಚರಣೆ ನಡೆಸುತ್ತಿದೆ ಎಂದು ಅದು ಆರೋಪಿಸ್ತಾನೇ ಇತ್ತು. ಪಾಕಿಸ್ತಾನ ತನ್ನ ಗಡಿಯೊಳಗೆ ಉಗ್ರರು ಅಫ್ಘಾನಿಸ್ತಾನದಿಂದ ನುಸುಳಿತಾರೆ ಅಂತ ಅವ್ರು ಹೇಳ್ಕೊಂಡ್ರು. ಇನ್ನೊಂದು ಕಡೆ ತಾಲಿಬಾನ್ ಸರ್ಕಾರ ಪಾಕಿಸ್ತಾನ ನಮ್ಮ ಗಡಿಯೊಳಗೆ ಪದೇ ಪದೇ ಸೇನಾ ಕಾರ್ಯಾಚರಣೆ ಮಾಡ್ತಾ ಇದ್ರಂತ ಇವರು ಸಮೇತ ಆರೋಪಿಸ್ತಾನೇ ಇದ್ದರು. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಈಗ ವಾಯುದಾಳಿ ಘಟನೆ ನಡೀತಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಈ ಕಾರಣದಿಂದನೇ ಇವಾಗ ವಾಯುದಾಳಿಗಳ ಗಂಟ ಹೋಗಿದೆ ಅಂತ ಮತ್ತಷ್ಟು ಗಂಭೀರ ಸ್ಥಿತಿಯಲ್ಲಿ ಇದ್ದಾವೆ. ಮತ್ತು 2 ದೇಶಗಳು ಏನೇನು ಹೇಳಿಕೆ ಕೊಟ್ಟವಂದರೆ, ತಾಲಿಬಾನ್ ಹೇಳಿಕೆ, ನಾವು ಉಗ್ರರ ನೆಲೆಗಳಷ್ಟೇ ಗುರಿಯಾಗಿಸಿಕೊಂಡೆವು ಅಂತ ತಾಲಿಬಾನ್ ಅವರು ಹೇಳಿದ್ದಾರೆ. ನಾಗರಿಕರನ್ನು ಗುರಿಯಾಗಿಸಿಲ್ಲ, ಇದು ಭದ್ರತಾ ಕ್ರಮ ಎಂದು ಸಮೇತ ಅವರು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ಏನು ಹೇಳ್ಕೊಂಡಿದೆ ಅಂದರೆ, ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ 4 ಡ್ರೋನ್ಗಳನ್ನು ಹೊಡೆದುರುಳಿಸಿವೆ, ಗಡಿಯ ಭದ್ರತೆಯನ್ನು ಮತ್ತಷ್ಟು ನಾವು ಬಲಪಡಿಸಲಾಗಿದೆ, ಅಗತ್ಯವಿದ್ದರೆ ಸೂಕ್ತ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ಎಚ್ಚರಿಕೆ ಸಮೇತ ಕೊಟ್ಟಿದೆ ಪಾಕಿಸ್ತಾನ. ನಾವು ದಾಳಿ ಮಾಡಲು ಬಂದ 4 ಡ್ರೋನ್ಗಳನ್ನು ನಾವು ಹೊಡೆದಾಕಿದ್ರಿ ಅಂತ ಪಾಕಿಸ್ತಾನ ಹೇಳಿದೆ. ಇದರಿಂದ ಏನು ಪರಿಣಾಮ ಆಗ್ಬೋದು ಅಂದರೆ, ಈ ಬೆಳವಣಿಗೆಯಿಂದ 2 ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ. ಒಂದಕ್ಕೊಂದು ಇವಾಗ ಪಾಕಿಸ್ತಾನ ಯಾರ ಜೊತೆನೂ ಚೆನ್ನಾಗಿಲ್ಲ, ಇಂಡಿಯಾ ಜೊತೆನೂ ಚೆನ್ನಾಗಿಲ್ಲ, ಬೇರೆ ದೇಶಗಳ ಹತ್ರ ಇವಾಗ ಅಫ್ಘಾನಿಸ್ತಾನ ಮೇಲೆ ವಿರೋಧ ವ್ಯಕ್ತವಾಗ್ತಾನೇ ಇದೆ. ಅದು ಇನ್ನಷ್ಟು ಹದಗೆಡ್ತಾನೇ ಇದೆ ಬೇರೆ ದೇಶಗಳ ಮಧ್ಯೆ. ಗಡಿ ಪ್ರದೇಶದಲ್ಲಿ ಸೇನೆಯ ನಿಯೋಜನೆ ಸಮೇತ ಹೆಚ್ಚಾಗ್ಬೋದು. ಅಂತಾರಾಷ್ಟ್ರೀಯ ಸಮುದಾಯ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೇ ಇದೆ. ಯುದ್ಧದ ಪರಿಸ್ಥಿತಿ ಉಂಟಾಗದಂತೆ 2 ದೇಶಗಳ ಸ್ವಯಂದಂತೆ ವರ್ತಿಸಬೇಕು ಎಂಬ ಅಭಿಪ್ರಾಯಗಳು ಸಮೇತ ಕೇಳಿಬಂದಿವೆ. ಇದರಿಂದ ಇನ್ನು ಸಾಮಾನ್ಯ ಜನರ ಮೇಲೆ ಹೇಗೆ ಪರಿಣಾಮ ಬೀಳುವುದಂದರೆ, ಗಡಿ ಪ್ರದೇಶದಲ್ಲಿರುವ ಜನರಲ್ಲಿ ಆತಂಕ ಸಮೇತ ಅಲ್ಲಿ ಹೆಚ್ಚಾಗಿದೆ. ಯಾವ ಟೈಮಲ್ಲಿ ಏನಾಗ್ಬೋದು ಅಂತ ಈ ಸಿಚುವೇಷನಲ್ಲಿ ಗೊತ್ತಿಲ್ಲ, ಅದರಿಂದ ಆತಂಕ ಹೆಚ್ಚಾಗಿದೆ. ಭದ್ರತಾ ಕಾರಣಗಳಿಂದ ಕೆಲವು ಪ್ರದೇಶಗಳಲ್ಲಿ ಸಂಚಾರ ಮೇಲೆ ನಿರ್ಬಂಧ ವಿಧಿಸುವಂತೆ ಸಾಧ್ಯತೆ ಸಮೇತ ಇದೆ. ಇನ್ನು ಗಡಿಯಲ್ಲಿರುವ ವ್ಯಾಪಾರ ಹಾಗೂ ಜನರ ಓಡಾಟ ಮೇಲೆ ಸಮೇತ ಪರಿಣಾಮ ಬೀಳಬಹುದು. ಇನ್ನು ಮುಂದೇನೋ ಆಗ್ಬೋದು ಅಂತ ನಾವು ನೋಡೋದಾದರೆ, ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ಕೆಲವು ದಿನಗಳ ಅತ್ಯಂತ ಮಹತ್ವವಾಗಿದೆ. 2 ದೇಶಗಳ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಬಹುದು, ಪರಿಸ್ಥಿತಿ ಶಾಂತವಾಗಬಹುದು ಅಂತ ತಜ್ಞರು ಹೇಳಿದ್ದಾರೆ.
ಆದರೆ ಪ್ರತಿದಾಳಿಗಳು ಮುಂದುವರೆದರೆ ಗಡಿ ಸಂಘರ್ಷ ಮತ್ತು ತೀವ್ರಗೊಳ್ಳುವ ಸಾಧ್ಯತೆ ತಳ್ಳಿಕಾಲು ಸಾಧ್ಯವಿಲ್ಲ. ಇನ್ನು ಈ ಘಟನೆ ಕುರಿತು ಎರಡು ದೇಶಗಳ ವಿಭಿನ್ನ ಹೇಳಿಕೆಗಳನ್ನು ಸಮೇತ ನೀಡಿದವೆ. ಹಾನಿಯ ಪ್ರಮಾಣ ಮತ್ತು ಎಲ್ಲ ವಿವರಗಳು ಇನ್ನೂ ಸ್ವತಂತ್ರವಾಗಿ ಸಂಪೂರ್ಣವಾಗಿ ದೃಢಪಟ್ಟಿಲ್ಲ. ಆದ್ದರಿಂದ ಅಧಿಕೃತ ಮೂಲಗಳಿಂದ ಬರುವ ಹೊಸ ಮಾಹಿತಿಯನ್ನು ಗಮನಿಸುವುದು ಮುಖ್ಯ. ಸ್ನೇಹಿತರೆ, ಒಟ್ಟಾದರೆ ಈ ಘಟನೆಯ ನಿಮ್ಮ ಬಗ್ಗೆ ಅಭಿಪ್ರಾಯ ಏನು? ಈ ರೀತಿ ಗಡಿ ಉದ್ವೇಗತೆ ಮಾತುಕತೆಯ ಮೂಲಕ ಬಗೆಹರಿಸಬಹುದೇ ಅಥವಾ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಬಹುದೇ ಎಂಬುದನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನು ಹೊಸಬ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ.